ಮಾಗಡಿ ಪುರಸಭಾ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಸುದ್ದಿಗೋಷ್ಠಿ 5 ರಿಂದ 6 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಬಿ ಖಾತೆ ಮಾಡಿಸಿಕೊಳ್ಳಲು ನಿವೇಶನದಾರರಿಗೆ ಕರೆ. ಪುರಸಭೆ ವ್ಯಾಪ್ತಿಯ ಖಾಲಿ ನಿವೇಶನ ಹಾಗೂ ಕಟ್ಟಡ ಮಾಲೀಕರು 2 ಪಟ್ಟು ಕಂದಾಯ ಕಟ್ಟಿ ಬಿ ಖಾತೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಕರೆ ನೀಡಿದರು. ಪಟ್ಟಣದ ಪುರಸಭೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ 2024 ಸೆಪ್ಟೆಂಬರ್ 10ರ ಪೂರ್ವದಲ್ಲಿ ಯಾರು ಖಾಲಿ ನಿವೇಶನ ಹೊಂದಿರ್ತಾರೋ ಮತ್ತು ಖಾಲಿ ನಿವೇಶನದಲ್ಲಿ ಮನೆ ಕಟ್ಟಿಕೊಂಡ ಮಾಲೀಕರು ಪುರಸಭೆಯಿಂದ ಬಿ ಖಾತೆ ಪಡೆಯಬಹುದಾಗಿದೆ. ಈಗಾಗಲೇ ತಂತ್ರಾಂಶದಲ್ಲಿ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಗಣಕೀಕರಣಗೊಳಿಸಿರುವ ಸ್ವತ್ತುಗಳಿಗೆ ಮಾಲೀಕತ್ವವನ್ನು ದೃಢೀಕರಿಸುವ ಕ್ರಯ, ದಾನ, ವಿಲ್, ಹಕ್ಕುಪತ್ರ, ವಿಭಾಗ ಪತ್ರ, ಸತ್ತಿನ ಫೋಟೋ, ಮಾಲೀಕರ ಭಾವಚಿತ್ರ, ಮಾಲೀಕರ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕಂದಾಯ ಪಾವತಿಸಿರುವ ರಶೀದಿ, ವಿದ್ಯುತ್ ಬಿಲ್, ನೀರಿನ ಬಿಲ್ ಇತ್ಯಾದಿ ದಾಖಲೆಗಳನ್ನು ಪುರಸಭಾ ಕಚೇರಿಗೆ ಸಲ್ಲಿಸಬಹುದಾಗಿದ್ದು, ಈ ಬಗ್ಗೆ ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನು ಸಂಪರ್ಕಿಸಲು ಕೋರಲಾಗಿದೆ ಅಂತ ತಿಳಿಸಿದರು. ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿ ಕಟ್ಟಿರೋ ಉದ್ದೇಶ ಏನಂದರೆ, ಸರ್ಕಾರ ಬಿ ಖಾತೆ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದೆ. ಆದೇಶ ಏನಂದರೆ, ಹಿಂದೆ ಅವು ಈ ಸರ್ವೆ ನಂಬರ್ ನಾವು ಖಾತಾ ಕೊಡ್ತಿರಲಿಲ್ಲ. ಅದಕ್ಕೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿತ್ತು. ಯಾಕೆಂದರೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಲಿ ಅದನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಮತ್ತು ಮುನ್ಸಿಪಾಲ್ಟಿಗಳಿಗೆ ಆದಾಯ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ತೀರ್ಮಾನ ತಗೊಂಡು ಇದೊಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ 10/9/2024 ಮೊದಲು ರಿಜಿಸ್ಟರ್ ಆಗಿರೋವಂಥ ಸರ್ವೆ ನಂಬರು ನಮ್ಮ ವ್ಯಾಪ್ತಿಯಲ್ಲಿ ಇದ್ದರೆ ಅದನ್ನು ಕೆಲವು ದಾಖಲಾತಿಗಳಿವೆ. ಆ ದಾಖಲಾತಿಗಳನ್ನ ಕೊಟ್ಟರೆ ಈ ಖಾತೆ ಮಾಡಬೇಕು. ಅಕ್ರಮ ಸಕ್ರಮ ಬಂದಾಗ ಅದನ್ನು ಕೂಡ ನಾವು ಸಿಂಗಲ್ ಟ್ಯಾಕ್ಸ್ ಮಾಡಿ ಅವರಿಗೆ ಅಧಿಕೃತ ಮಾಡಿಕೊಡ್ತೀವಿ. ಸರ್ಕಾರದ ಈ ಬಗ್ಗೆ ಈಗ ಆಲ್ರೆಡಿ ನಾವು ನಗರದ ಟೌನ್ನಲ್ಲಿ ಎಲ್ಲ ಕಡೆ ಫ್ಲೆಕ್ಸ್ ಹಾಕಿದ್ದೀವಿ. ಆಟೋದಲ್ಲೂ ಅನೌನ್ಸ್ ಮಾಡ್ತೀವಿ. ಎಲ್ಲ ವಾರ್ಡ್ಗಳಿಗೂ ಪ್ರತಿ ವಾರ್ಡ್ಗಳಿಗೂ ಹೋಗಿ ಆಟೋ ಮುಖಾಂತರ ಅನೌನ್ಸ್ ಕೂಡ ಮಾಡಿಸ್ತೀವಿ. ಇದನ್ನು ವ್ಯಾಪಕ ಪ್ರಚಾರ ಮಾಡಿ ಈ ಬಗ್ಗೆ ಸಾರ್ವಜನಿಕರು ಇದು ಉಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024 ಪೂರ್ವದಲ್ಲಿ ನಿರ್ಧಾರಿತ